ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನಗರದ ಮರಾಠ ಕಾಲೋನಿಯಲ್ಲಿರುವ ದೀಪಕ್ ಚುಂಚೋರಿಯವರ ಅಭಿಮಾನಿಗಳ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ದೀಪಕ್ ಚುಂಚೋರಿ ದಂಪತಿಗಳ ಮದುವೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮೆಹಬೂಬ್ ಮಾತನಾಡಿದರು. ದೀಪಕ್ ಚುಂಚೋರಿ ಹಾಗೂ ಅವರ ಧರ್ಮಪತ್ನಿ ಇಬ್ಬರು ಸಮಾಜಕ್ಕೆ ಮಾದರಿಗಳಾಗಿ ಬದುಕುತ್ತಿದ್ದಾರೆ. ಅವರ ಮನೆ ಬಾಗಿಲಿಗೆ ಯಾರೇ ಬಂದರೂ ಅವರ ಜಾತಿ ಮತ ಪಕ್ಷ ವಿಚಾರಿಸದೆ ತಮ್ಮ ತನು ಮನಧನದಿಂದ ಕೈಲಾಗದಷ್ಟು ಸಹಾಯ ಸಹಕಾರ ಮಾಡುವ ಶರಣರು ಎಂದು ಮೆಹಬೂಬ್ ಪಠಾಣ್ ಶ್ಲಾಘಿಸಿದರು. ದೀಪಕ್ ಚುಂಚೋರಿ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ಶುಭ ಹಾರೈಸಿ ಮಾತನಾಡಿದ ಅವರು, ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಹಿತಾಶಯಗಳ ಮೇರೆಗೆ ದೀಪಕ್ ಚುಂಚೋರಿಯವರು ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾರೆ. ದೀಪಕ್ ಚುಂಚೋರಿ ತತ್ವಗಳಲ್ಲಿ ಒಂದಾಗಿರುವ ಎಲ್ಲಿವರೆಗೆ ಕಾರ್ಯಕರ್ತರು ಆರ್ಥಿಕವಾಗಿ ಬಲಿಷ್ಠರಾಗುವುದಿಲ್ಲವೋ ಅಲ್ಲಿವರೆಗೆ ಆಯಾ ಪಕ್ಷಗಳು ಗಟ್ಟಿಯಾಗಿ ಬೆಳೆಯುವುದಿಲ್ಲ. ಸದಾ ದೀಪಕ್ ಚುಂಚೋರಿ ಅವರು ಹೇಳುತ್ತಲೇ ಎಚ್ಚರಿಸುತ್ತಲೇ ಬಂದಿದ್ದಾರೆಂದು ನಾಗರಾಜ್ ಗುರಿಕಾರ್ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರಾದ ಗೌಸ್ ಖಾನ್ ನವಲೂರ್, ಆನಂದ್ ಮುಷನ್ನವರ್, ಮಂಜುನಾಥ್ ಭೂವಿ, ನಾಗರಾಜ್ ಹಳ್ಯಾಳ್, ಆನಂದ್ ಜಾಧವ್, ಗೀತಾ ತೌಂಶಿ, ಸ್ವಾತಿ ಮಾಳ್ಗಿ, ರಜಿಯಾ ಬೇಗಂ ಸಂಗೊಳ್ಳಿ, ಗೀತಾ ಗುತ್ತೆ, ಯಮಾ ರಿಚರ್ಡ್ ಮತ್ತು ಅನೀಶ್ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರು, ಪದಾಧಿಕಾರಿಗಳು ಸೇರಿದಂತೆ ಅಭಿಮಾನಿಗಳು, ಕಾರ್ಯಕರ್ತರು ಹಾಜರಿದ್ದರು.